ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಫುಲ್ ಡೇ ವ್ಲಾಗ್ ಬರ್ತಾ ಇದೆ. ಸೊ ಇವತ್ತು ನಿಮಗೊಂದು ಮೋಟಿವೇಶನಲ್ಲಿ ಇರುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಈ ಡೇ ವ್ಲಾಗ್. ಸೊ ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿದೆ, ಬಟ್ ಆದರೆ ಇವತ್ತು ನನಗೆ ಮಾಡಬೇಕು ಅನಿಸಿ ನಾನು ಮಾಡ್ತಾಯಿದ್ದೀನಿ. ಇನ್ನು ಮುಂದೆ ಸ್ವಲ್ಪ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಇವಾಗ ಸಾಲ್ವ್ ಮಾಡಾಯಿತು. ಸ್ವಲ್ಪ ಬಿಸ್ನೆಸ್ಸು ಮತ್ತು ಅದೇ ರೀತಿ ಕೆಲವು ಕೆಲಸಗಳನ್ನೆಲ್ಲ ಸ್ಟಾಪ್ ಮಾಡಿಟ್ಟಿದ್ದೆ. ವಿಡಿಯೋ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಇವಾಗ ಸ್ವಲ್ಪ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಮುಂದೆ ಬರೋ ವಿಡಿಯೋಗಳಲ್ಲೆಲ್ಲ ನಿಮಗೆ ಒಂದು ಸ್ವಲ್ಪ ಮೋಟಿವೇಶ್ನಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಯಾವಾಗಲೂ ಎವ್ರಿ ಡೇ ನಾನು 5 o'clock ಎದ್ದೊಳ್ತೀನಿ. ಸೊ 5 o'clock ಎದ್ದರೆ ನಂದು ಫಸ್ಟು ಬಂದು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಬಂದು ಕಿಚನಿಗೆ ಬಂದುಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಬಿಕಾಸ್ ಇವಾಗ ಸ್ಕೂಲ್ ಮುಗಿಯೋ ಟೈಮ್ ಬರ್ತಾಯಿದೆ. ಎಲ್ಲರಿಗೂ ಸ್ಕೂಲ್ ಮುಗೀತು, ಬಟ್ ಲಿಯಾಗೆ ಮಾತ್ರ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ ಸ್ಕೂಲ್ ಮಾತ್ರ ಸ್ವಲ್ಪ ಲಾಂಗಾಗಿ ತೊಗೊಂಡೋಗ್ತಾರೆ. ಸೊ ಅಕ್ಕಿ ತೊಳೆದಿರೋ ನೀರನ್ನ ನಾನು ಏನು ಮಾಡ್ತೀನಿ ಅಂದರೆ ಗಿಡಗಳಿಗೆ ಹಾಕ್ತೀನಿ. ಚೆನ್ನಾಗಿರುತ್ತೆ ಗಿಡಗಳು. ನಾರ್ಮಲಾಗಿ ಮಾರ್ನಿಂಗ್ ಅದನ್ನು ಒಂದು ರೊಟೀನ್ ಮಾಡಿಬಿಟ್ರೆ ಅದಕ್ಕೆ ನೀರು ಬಂದು ಹಾಕೋ ಜ್ಞಾಪಕ ಇರುತ್ತೆ. ಇಲ್ಲಾಂದರೆ ಅದು ನೀರು ಹಾಕೋದೇ ಮರ್ತುಬಿಡ್ತೀವಿ. ಸೊ ಹೆಂಗೋ ಎವ್ರಿ ಡೇ ಬಂದು ರೈಸ್ ಮಾಡ್ತೀವಿ. ಹಾಗಾಗಿ ಅದರ ರೈಸ್ದು ನೀರು ಬಂದು ಇರೋ ಒಂದು 3-4 ಗಿಡಗಳಿಗೆ ಹಾಕ್ತೀನಿ. ಬಿಕಾಸ್ ನನಗೆ ಗಿಡಗಳು ತುಂಬ ಇಷ್ಟ ಬೆಳೆಸೋಕ್ಕೆ. ಆದರೆ ನನ್ನ ಒಂದು ಲೈಫ್ ಸ್ಟೈಲ್ಗೆ ಅದು ಏನಾಗುತ್ತಂದರೆ, ನಾನು ಕೆಲವು ಟೈಮಲ್ಲಿ ಒಂದು ವಾರ ಎಲ್ಲ ಊರಲ್ಲಿರಲ್ಲ, ಅವಾಗೆಲ್ಲ ಅದು ಹಾಗೆ ಹಾಳಾಗೋಗ್ಬಿಡುತ್ತೆ, ಒಣಗೋಗ್ಬಿಡುತ್ತೆ. ತುಂಬ ಕಷ್ಟ ಆಗುತ್ತೆ ಆಮೇಲೆ ಮನಸ್ಸಿಗೆ. ಸೊ ನಾನು ನನ್ನ ರೆಗ್ಯುಲರ್ ವ್ಲಾಗಲ್ಲಿ ನೋಡೋರು ಗೊತ್ತಿರುತ್ತೆ, ನಾನು ರೈಸ್ನ ಬಂದು ಕುಕ್ಕರಲ್ಲಿ ಇಡೋದೇ ಇಲ್ಲ. ರೈಸ್ನ ಬಂದು ಈ ರೀತಿ ಬಡಿಸಿನೇ ತಿನ್ನೋದು. ಸೊ ಹಾಗಾಗಿ ಪಾತ್ರೆಯಲ್ಲಿ ರೈಸ್ನ ಇಟ್ಟಿದ್ದೀನಿ. ರೈಸಿಗೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಅದನ್ನು ಹಾಗೆ ಬೇಯಕ್ಕೆ ಹಾಕ್ಬಿಡ್ತೀನಿ. ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಮೈಸೂರು ಬೇಳೆ ಮತ್ತು ನಾರ್ಮಲ್ ತೊಗರಿ ಬೇಳೆ ಒಂದು ಸ್ವಲ್ಪ ತೊಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, 1-2 ಟೊಮೊಟೊ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ. ಸೊ ಅದು ಸಪ್ರೇಟಾಗಿ ಕುಕ್ಕರಲ್ಲಿ ಕೂಗ್ತಾ ಇರಲಿ. ಮೇಯ್ನಾಗಿ ನಮ್ಮ ಡಯಟಿಗೆ ಬೇಕು ಅಂದರೆ ನಾವು ವೆಯ್ಟ್ ಲಾಸಲ್ಲಿ ಇದ್ದೀವಿ ಅಂದರೆ ನಾಳೆಗೆ ಏನು ಮಾಡಬೇಕು ಅನ್ನೋದನ್ನು ಅದನ್ನು ನೀವು ರೆಡಿ ಮಾಡಬೇಕು. ಸೊ ನಾನು ನೆನ್ನೆನೇ ನುಗ್ಗೆಕಾಯಿನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ನನ್ನ ಹೆಲ್ಪರ್ ಇದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ವೆಜಿಟೇಬಲ್ಸ್ ಎಲ್ಲ ನಾನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಮಗೆ ನಾಳೆದು ಪ್ರಿಪೇರ್ ಮಾಡ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಏನು ತಿನ್ನಬೇಕು ಅನ್ನೋದನ್ನು ನಮ್ಮ ಮೈಂಡ್ ಸೆಟ್ ಆಗಿರುತ್ತೆ. ನಮಗೆ ಬೇರೆ ಏನು ತಿನ್ನಬೇಕಂತ ಅನಿಸಲ್ಲ. ಒಂದು ವೇಳೆ ನೀವೇನಾದರೂ ಅದನ್ನು ಮಿಸ್ ಮಾಡಿಬಿಟ್ರೆ ನಮಗೆ ಸಿಕ್ಕಿದ್ದು ನಾವು ತಿನ್ಕೊಂಡ್ಬಿಡ್ತೀವಿ. ಮನೆಯವ್ರಿಗೆ ಏನಾದರೂ ಮಾಡಿರ್ತೀವಿ ಅದನ್ನು ತಿನ್ಕೊಂಡ್ಬಿಡ್ತೀವಿ, ಏನೋ ಒಂದು ತಿನ್ಕೊಳ್ತೀವಿ. ಪ್ರಿಪೇರ್ಡ್ ಆಗಿದ್ದರೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಡಯಟ್ನ ಫಾಲೋ ಮಾಡೋಕ್ಕೆ, ವೆಯ್ಟ್ ಲಾಸ್ಗೆ ಫಾಲೋ ಮಾಡೋಕ್ಕೆ. ಸೊ ನನ್ನ ಮಾರ್ನಿಂಗು ನನ್ನ ವೆಯ್ಟ್ ಲಾಸಲ್ಲಿ ನಾನು ಏನು ತೊಗೊಳ್ತೀನಿ ಅಂದರೆ ಬಿಸಿ ನೀರು ಅಷ್ಟೇ, ಬೇರೆ ಏನೂ ಅದರಲ್ಲಿ ನಾನು ಸೇರಿಸಲ್ಲ. ಚೆನ್ನಾಗಿ ಬಿಸಿ ನೀರು ದಿನಕ್ಕೆ ನಾನೊಂದು 5 ಗ್ಲಾಸ್ ಆದರೂ 5-6 ಗ್ಲಾಸ್ ಬಿಸಿ ನೀರು ಕುಡಿತೀನಿ. ಅದು ಅಲ್ಲದೆ ನಾನು ಬಂದು ನಾರ್ಮಲ್ ನೀರುಗಳನ್ನು ತುಂಬ ಕುಡಿತೀನಿ. ಇವಾಗ ನನಗೆ ಗೊತ್ತಾಗ್ತಿದೆ ನೀರು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾನೇ ಇದ್ದೀನಿ. ಸೊ ನಮ್ಮ ಬಾಡಿ ಬಂದು 70% ವಾಟರಿಂದನೇ ತುಂಬಿದೆ. ಸೊ ಎಷ್ಟು ನೀವು ವಾಟರ್ನ ಕೊಡ್ತೀರೋ ಅಷ್ಟು ನೀವು ಹೆಲ್ದಿಯಾಗಿ ಫೀಲ್ ಮಾಡ್ತೀರಾ, ಟಯರ್ಡ್ ಅನಿಸಲ್ಲ ನಿಮಗೆ. ಸೊ ಬಿಕಾಸ್ ಡಯಟ್ ಅಂದರೆ ಟಯರ್ಡ್ ಆಗುತ್ತೆ, ಸುಸ್ತಾಗುತ್ತೆ, ತಲೆನೋವು ಬರುತ್ತೆ ಅಂತ ತುಂಬ ಜನ ಹೇಳೋದು ಕೇಳಿದ್ದೀನಿ. ನೀವು ಕರೆಕ್ಟಾಗಿರೋ ಪ್ರೊಪೋರ್ಷನಲ್ಲಿ ಬೇಕಾಗಿರುವಂಥ ಫುಡ್ ತೊಗೊಂಡ್ರೆ ವೆಯ್ಟ್ ಲಾಸು ಆಗುತ್ತೆ, ಫ್ಯಾಟ್ ಲಾಸು ಆಗುತ್ತೆ. ಅದೇ ರೀತಿ ನಿಮಗೆ ಬೇಕಾಗಿರುವಂಥ ನ್ಯೂಟ್ರಿಷನ್ಸು ಸಿಗುತ್ತೆ. ಎವ್ರಿ ಡೇ ನೀವು ತಿನ್ನೋ ಊಟದಲ್ಲಿ ಪ್ರೋಟೀನ್ ತುಂಬ ಚೆನ್ನಾಗಿರಬೇಕು. ಪ್ರೋಟೀನ್ ಇದ್ದಾಗ ನಿಮಗೆ ಎಲ್ಲ ಊಟನೂ ಅದರಲ್ಲಿ ಸಿಗುತ್ತೆ. ಆಮೇಲೆ ನಿಮಗೆ ಬೇಕಾಗಿರೋ ಎಕ್ಸ್ಟ್ರಾ ಈ ರೀತಿ ಪಲ್ಯಗಳಾಗಲಿ, ಸೊಪ್ಪುಗಳಾಗಲಿ, ರೈಸೋ ಇಲ್ಲ ಚಪಾತಿನೋ ಬೇರೆ ಏನು ಬೇಕು ನೀವು ಎಕ್ಸ್ಟ್ರಾ ಬಂದು ಸ್ವಲ್ಪ ಪ್ರೊಪೋರ್ಷನಲ್ಲಿ ಆ್ಯಡ್ ಮಾಡ್ಕೋಬೋದು. ಲೆಂಟನ್ಸ್ ಚೆನ್ನಾಗಿ ತೊಗೊಳ್ಳಿ, ಕಾಳುಗಳು, ಮೊಳಕೆ ಇಟ್ಟಿದ್ದ ಕಾಳುಗಳೆಲ್ಲ ಸ್ವಲ್ಪ ತೊಗೊಳ್ಳಿ. ಸೊ ಡೈಲಿ ನಾನು ಒಂದೊಂದು ತೊಗೊಳ್ತಾ ಇರ್ತೀನಿ. ಇವಾಗ ಒಂದು 3 ದಿನದಿಂದ ತುಂಬ ರೆಸ್ಟಲ್ಲಿದ್ದೀನಿ. ಬಿಕಾಸ್ ಕೋಲ್ಡ್ ಬಂದುಬಿಟ್ಟಿದೆ. ಬ್ಯಾಂಗ್ಳೂರಲ್ಲಿ ಒಂದು ಸತಿ ಮಳೆ ಬಂದಿತ್ತು. ಸಡನ್ನಾಗಿ ಮಳೆ ಬರುತ್ತೆ, ಬಟ್ ನನಗೆ ಮಳೆ ಏನಾದರೂ ಬಂದರೆ ಆ ವೆದರ್ ಸಡನ್ನಾಗಿ ಬಾಡಿಗೆ ಸೂಟ್ ಆಗೋಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಸಡನ್ನಾಗಿ ಅದು ಕೋಲ್ಡ್ ನನಗೆ ರಿಯಾಕ್ಟ್ ಆಗಿಬಿಡುತ್ತೆ. ತಿನ್ನೋದೇ ತಿಂತಾ ಇರ್ತೀವಿ, ಕುಡಿತಾ ಇರ್ತೀವಿ. ಆ ಟೈಮಲ್ಲಿ ಬಂದು ಸ್ವಲ್ಪ ಕುಕ್ಕುಂಬರೆಲ್ಲ ನಾವು ತಿಂತಾ ಇರ್ತೀವಲ್ವ, ನನಗದು ಬಾಡಿಗೆ ತುಂಬ ರಿಯಾಕ್ಟ್ ಆಗಿ ಕೋಲ್ಡ್ ಆಗಿಬಿಡ್ತು. ಸೊ ಹಾಗಾಗಿ ಒಂದು 3 ಡೇಸಿಂದ ಜಿಮ್ಮಿಗೂ ಹೋಗಿಲ್ಲ, ರೆಸ್ಟ್ ಕೊಟ್ಟಿದ್ದೀನಿ. ಸೊ ಯಾವಾಗಲೂ ಅಷ್ಟೇ, ನೀವು ವರ್ಕೌಟ್ ಮಾಡ್ತಿದ್ದೀರ ಅಂದರೆ ಬಾಡಿ ರೆಸ್ಟ್
ರೆಸ್ಟ್ ಬೇಕು ಅಂದಾಗ ರೆಸ್ಟ್ ಕೊಟ್ಬಿಡಬೇಕು. ಸೊ ನಾನು ಬಿಸಿನೀರು ಕುಡಿತಾ ಇದ್ದೀನಿ. ಸೊ ಬಿಸಿನೀರು ನಿಮಗೆ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಬಟ್ ಆದರೆ ಸ್ವಲ್ಪ ಟೈಮ್ ತೊಗೊಂಡು ಅದನ್ನು ನೀವು ಕುಡಿಬೇಕು. ಸೊ 6 o'clockಗೆ ಲಿಯಾ ಬಂದು ಎದ್ದೊಳ್ತಾಳೆ. ಅವಳಿಗೆ ಅಲಾರಾಮ್ ಇಟ್ಟಿರ್ತೀನಿ, ಅವಳು ಎದ್ದು ಬಿಟ್ಟಿರ್ತಾಳೆ. ಆದರೂ ನಾನು ಹೋಗಿ ಎಬ್ಬಿಸ್ಬೇಕು ಅಂತ ಸುಮ್ಮನೆ ಮಲಗಿರ್ತಾಳೆ. ಸೊ ಅವಳು ಎದ್ದು ಅವಳು ಬ್ರಷ್ ಮಾಡಿಕೊಂಡು ಅವಳು ರೆಡಿನ ಅವಳೇ ಆಗ್ತಾಳೆ. ಬರೀ ಸ್ನಾನ ಮಾತ್ರ ನಾನು ಮಾಡಿಸ್ಬೇಕಾಗತ್ತೆ. ಸೊ ಹಾಗೆ ಅವ್ರ ಅಪ್ಪನೂ ಎದ್ದೊಳ್ತಾರೆ. ಅವ್ರಿಗೆ ಸ್ವಲ್ಪ ಮಂಡಿ ನೋವು ಇರೋದ್ರಿಂದ ಇವಾಗ ಸ್ವಲ್ಪ ಜಿಮ್ ವರ್ಕೌಟ್ಗೆ ಹೋಗೋದನ್ನು ಸ್ಟಾಪ್ ಮಾಡಿದ್ದಾರೆ. ಪಾಸ್ಟ್ 1 ಮಂತಿಂದ ಹೋಗಿಲ್ಲ. 1-2 ಮಂತ್ಸ್ ರೆಸ್ಟ್ ತೊಗೊಂಡು ಆಮೇಲೆ ವರ್ಕೌಟ್ ನಿಧಾನಕ್ಕೆ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ. ಡಾಕ್ಟ್ರು ಅವ್ರಿಗೆ ಅದನ್ನೇ ಹೇಳಿದ್ದಾರೆ. ಬಿಕಾಸ್ ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಆಗಿ ವರ್ಕೌಟ್ ಮಾಡಿದ್ರಿಂದನೇ ಮಂಡಿ ನೋವು ಬಂದಿದೆ. ಹಾಗಾಗಿ ಸ್ವಲ್ಪ ಏನಾದರೂ ನೀವು ಬಾಡಿಗೆ ರೆಸ್ಟ್ ಕೊಟ್ಟು ಸಡನ್ನಾಗಿ ಏನಾದರೂ ಎಕ್ಸಸೈಸ್ ಮಾಡ್ತಿದ್ರೆ ದಯವಿಟ್ಟು ನಿಧಾನಕ್ಕೆ ಶುರು ಮಾಡಿ. ಒಂದೇ ದಿನದಲ್ಲಿ ಸ್ಟಾರ್ ಅಂತೂ ಆಗಕ್ಕೆ ಹೋಗಬೇಡಿ. ಸ್ವಲ್ಪ ಮಾಡಿ. ಇಲ್ಲಾಂದರೆ ಜಡ ಹಿಡ್ದು ಹೋಗ್ದಂಗೆ ಇರುತ್ತೆ ಬಾಡಿ. ನೀವು ಒಂದೇ ಸತಿ ಅದನ್ನು ಹೋಗಿ ಟ್ರಬಲ್ ಮಾಡಿದರೆ ಅದು ಬೇರೆ ಥರ ರಿಯಾಕ್ಟ್ ಮಾಡುತ್ತೆ. ಸೊ ಆದಷ್ಟು ಹುಷಾರಾಗಿ ನೋಡಿಕೊಂಡು ನೀವು ಎಕ್ಸಸೈಸ್ ಮಾಡೋದಾಗಲಿ ವೆಯ್ಟ್ ಲಾಸ್ ಮಾಡೋದಾಗಲಿ ಮಾಡಬೇಕು. ಸಡನ್ನಾಗಿ ಊಟ ಕಮ್ಮಿ ಮಾಡೋದು, ಸಡನ್ನಾಗಿ ಏನೇನೆಲ್ಲ ಬಿಟ್ಬಿಡೋದೆಲ್ಲ ಮಾಡಬೇಡಿ. ಸೊ ನಾನು ಇವಾಗ ನನ್ನ ಒಂದು ಹೆಲ್ತಿಗೆ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಬೇಕಾಗಿ ನನ್ನ ಬಾಡಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ತೊಗೊಳ್ತಾ ಇದ್ದೀನಿ. ಸೊ ಎಷ್ಟು ಪ್ರೋಟೀನ್ ಬೇಕು, ಇವಾಗ ಏನು ನಿಮಗೆ ತಿನ್ನೋಕ್ಕಾಗಲ್ಲ ಅಂದರೂ 3 ಹೊತ್ತು ನೀವು ತಿನ್ನೋ ಊಟನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಒಂದು 30% ಕಮ್ಮಿ ಮಾಡಿಬಿಟ್ಟು ಅದ್ರ ಜೊತೆಗೆ ಏನು ಮಾಡಿ ಅಂದರೆ ಒಂದೊಂದು ಮೊಟ್ಟೆ ಸೇರಿಸಿ. ಜಾಸ್ತಿ ಕೂಡ ಬೇಡ. ನಿಮಗೆ ಬಾಯ್ಲ್ಡ್ ಎಗ್ ಬಂದು ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂದರೆ ನೀವು ಒಂಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಆನಿಯನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ತಿನ್ನಿ. ಆದರೆ ಎವ್ರಿ ಮೀಲ್ಗೂ ಒಂದೊಂದು ಮೊಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಆಮೇಲೆ 2 ಮೊಟ್ಟೆ ವಿತೌಟ್ ಎಲ್ಲೋ ಅದೆಲ್ಲ ತಿನ್ಬಹುದು. ಬೇಸಿಕ್ ಇಷ್ಟೇ. ನೀವು ತಿನ್ನೋ ಊಟನ ಚೂರು ಕಮ್ಮಿ ಮಾಡಿ ಅದರಲ್ಲಿ 1 ಮೊಟ್ಟೆ ಆ್ಯಡ್ ಮಾಡಿ. ಸೊ ಇವಾಗ ನಾನು ಹಸ್ಬೆಂಡ್ ನನಗೂ ಒಂದು ಟೀ ಮಾಡ್ತಾಯಿದ್ದೀನಿ. ಈ ಟೀ ಎವ್ರಿ ಡೇ ತೊಗೊಳ್ತೀನಿ. ಸೊ ಬ್ಲೋಟಿಂಗ್ ಎಲ್ಲ ಇದ್ದರೆ ಕ್ಲಿಯರ್ ಆಗುತ್ತೆ. ಇದ್ರ ಜೊತೆಗೆ ನೀವು ಜೀರಾ ಮತ್ತು ಚಕ್ಕೆನೂ ಆ್ಯಡ್ ಮಾಡ್ಬೋದು. ನಾನು ಇದರಲ್ಲಿ ಧನಿಯಾ ಏಲಕ್ಕಿ ಆ್ಯಡ್ ಮಾಡಿದ್ದೀನಿ. ಆಮೇಲೆ ನಮ್ಮ ಗಿಡದಲ್ಲಿ ಅದು ಸಡನ್ನಾಗಿ ನಂಗೆ ಇವಾಗ ಹೆಸರು ಬರ್ತಾಯಿಲ್ಲ, ಆದರೆ ಇದು ಎಲೆ 2 ತೆಗ್ದಾಕಿದ್ದೀನಿ. ಸ್ವಲ್ಪ ಕೋಲ್ಡ್ಗೆ ಆಗಲಿ ಇಮ್ಯುನಿಟಿಗೆ ಅದು ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಹಾಕಿದ್ದೀನಿ. ಸೊ ಚೆನ್ನಾಗಿ ಕುದಿಸ್ತಿದ್ದೀನಿ. ಶುಗರ್ ಅಂತ ನಾನು ತುಂಬ ಕಟ್ ಮಾಡಿಬಿಟ್ಟಿದ್ದೀನಿ. ನಾನು ಶುಗರ್ ಫಸ್ಟ್ ಆಫ್ ಆಲ್ ತಿನ್ನಲ್ಲ, ಬಟ್ ಆದರೆ ಈ ಟೀಗೆ ಒಂಚೂರು ಲೈಟಾಗಿ ಇಬ್ರಿಗೂ ಅದು ಬೇಕಾಬಿಟ್ಟು ಇರುತ್ತೆ ಆ ಶುಗರ್, ಆ ರೀತಿ ಒಂಚೂರು ಬೆಲ್ಲ ಹಾಕ್ಕೊಳ್ತೀನಿ ಅಷ್ಟೇ. ಸೊ ಬೇಳೆ ಬಂದು ಒಂದು 3 ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ. ಅದರಲ್ಲಿ ಟೊಮೊಟೊ ಮಾತ್ರ ಸಪ್ರೇಟಾಗಿ ತೆಗೆದು ಸಾಂಬಾರಿಗೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಆನಿಯನ್ ಕಟ್ ಮಾಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಡಿಫ್ರೆಂಟ್ ರೀತಿ ಬೇಳೆ ಸಾಂಬಾರು ಮಾಡೋದು ತೋರಿಸಿದ್ದೀನಿ. ಸೊ ಇದೂ ಅಷ್ಟೇ, ಇದು ಒಂದು ರೀತಿಯಾದ ಮೆಥಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಟೇಸ್ಟು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಾವು ಸಾಂಬಾರುಗಳಲ್ಲಿ ತರಕಾರಿಗಳನ್ನ ಜಾಸ್ತಿ ಆ್ಯಡ್ ಮಾಡಿ. ತರಕಾರಿ ಜಾಸ್ತಿ ಆ್ಯಡ್ ಮಾಡಿದಷ್ಟು ನಮಗೆ ತಿನ್ನೋದಕ್ಕೆ ಸ್ವಲ್ಪ ತರಕಾರಿಗಳೇ ಸಿಗ್ತಾ ಇರುತ್ತೆ. ಹಾಗಾಗಿ ಸೊ ನಾನು ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಫ್ರೈ ಮಾಡೋಕ್ಕೆ ಇಟ್ಬಿಟ್ಟು ಲಿಯಾನ ಸ್ನಾನ ಮಾಡ್ಸೋಕ್ಕೆ ಹೋಗ್ಬಿಟ್ಟೆ. ನೋಡಿ ಒಂದು 5-10 ಮಿನಿಟ್ಸಲ್ಲಿ ಅದು ಚೆನ್ನಾಗಿ ಫ್ರೈ ಆಗಿ ಹೋಗಿರುತ್ತೆ. ನಿಧಾನ ಒಲೆ ಉರಿ ನೋಡಿಕೊಂಡು ನಾನು ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದರಲ್ಲಿ ಫ್ರೆಶ್ ಆಗಿರೋ ನಾನು ಫ್ರಿಜ್ಜಿಂದ ತೆಗ್ದಿದ್ದ ತಕ್ಷಣವೇ ನೀರಲ್ಲಿ ಹಾಕಿಟ್ಬಿಟ್ಟೆ ನುಗ್ಗೆಕಾಯಿನ. ಆವಾಗಲೇ ಅದು ಸ್ವಲ್ಪ ಫ್ರೆಶ್ ಆಗಿರುತ್ತೆ, ಇಲ್ಲಾಂದರೆ ಒಣಗಿದ ಫೀಲ್ ಬಂದುಬಿಡುತ್ತೆ. ಇವಾಗ ಅದನ್ನು ಲೈಟಾಗಿ ನಾವು ಚೂರು ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ನಾನು ಮನೇಲಿ ಮಾಡಿರೋಂಥ ಸಾಂಬಾರು ಪೌಡರೇ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನದ ಪೌಡ್ರು ಹಾಕ್ಕೊಳ್ಳಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನುಗ್ಗೆಕಾಯಿನ ಚೆನ್ನಾಗಿ ಇದರಲ್ಲಿ ಬೇಯಿಸಬೇಕು. ಸೊ ನುಗ್ಗೆಕಾಯಿಗೆ ಆ ನುಗ್ಗೆಕಾಯಿದು ಫ್ಲೇವರ್ ಚೆನ್ನಾಗಿ ಇಳಿಬೇಕು. ಸೊ ಅದು ನಮಗೆ ತುಂಬ ಟೇಸ್ಟಾಗಿರುತ್ತೆ. ಸೊ ಇದು ಬ್ರೇಕ್ಫಾಸ್ಟ್ ಬಂದು ನಾನು ಮಿಲ್ಲೆಟ್ಸ್ದು ಏನದು ಬಿಸಿಬೇಳೆ ಬಾತ್ ಮಾಡಿದ್ದೀನಿ, ಮಿಲ್ಲೆಟ್ಸ್ದು. ಸೊ ಅದ್ರ ಜೊತೆಗೆ ಕೊನೆಯಲ್ಲಿ ಏನು ಮಾಡ್ತೀನಿ ಅಂದರೆ ಒಂದೇ ಒಂದು ಸೌಟ್ ಬಂದು ರೈಸ್ ಹಾಕ್ತೀನಿ. ಸೊ ಮಿಲ್ಲೆಟ್ ಅಂದರೆ ತುಂಬ ಪೊಂಗಲ್ ಥರ ಆಗಿಬಿಡುತ್ತೆ ಅದು. ಹಾಗಾಗಿ ಸ್ವಲ್ಪ 1 ಸ್ಪೂನ್ ಮಾತ್ರ ರೈಸ್ ಹಾಕ್ಬಿಟ್ರೆ ಸ್ವಲ್ಪ ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಹೊಟ್ಟೆ ಹಸಿರು ಅಷ್ಟು ಬೇಗ ಬಂದುಬಿಡಲ್ಲ. ಇಲ್ಲಾಂದರೆ ಬಿಸಿಬೇಳೆ ಬಾತೆಲ್ಲ ತಿಂದರೆ ಮಧ್ಯಾಹ್ನದಷ್ಟರೊಳಗೆ ತುಂಬ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೋಸ್ಕರ ಸೊ ಇದು ಹಾಗೆ ಬೇಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಲಿಯಾಗೆ ಬಂದು ಫೀಡ್ ಮಾಡಿಬಿಡ್ತೀನಿ. ಅವಳು ಬಂದು ತಿಂತಾಳೆ,
ಬಟ್ ಅವಳು ತಿನ್ನಬೇಕಾದ್ರೆ ಏನು ಮಾಡ್ತಾಳೆ ಅಂದರೆ ಕಮ್ಮಿ ತಿನ್ಕೊಂಬಿಡ್ತಾಳೆ, ಫುಲ್ಲಾಗಿ ಫಿನಿಷ್ ಮಾಡಲ್ಲ. ಸೊ ನಾನು ತಿನ್ಸಿದ್ರೆ ಅಟ್ಲೀಸ್ಟ್ ಎಲ್ಲದನ್ನು ಫುಲ್ ಫಿನಿಷ್ ಮಾಡ್ಕೊಂಬಿಡ್ತಾಳೆ. ಹಾಗಾಗಿ ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವಳ ಜೊತೆ ನಾನು ಮಾತಾಡಿಕೊಂಡು ಹಾಗೆ ಅದನ್ನು ಫಿನಿಷ್ ಮಾಡಿಬಿಟ್ಟು, ಬಿಕಾಸ್ ಮಕ್ಕಳಿಗೆ ಮಾತಾಡ್ತಾ ಇದ್ದಾಗ ಅವ್ರಿಗೆ ಏನು ತಿಂತಾರೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವು ಹಾಗೆ ತಿನ್ನಿಸ್ಬಿಡ್ಬೋದು. ತುಂಬ ತಪ್ಪು ಮಾಡ್ತಾರೆ ಪ್ಯಾರೆಂಟ್ಸ್ ಎಲ್ಲ, ಮೊಬೈಲ್ ಕೊಟ್ಟು ತಿನ್ನಲ್ಲ ಅಂದರೆ ಮೊಬೈಲ್ ಕೊಟ್ಟು ನೋಡೋದು, ಆಮೇಲೆ ತಿಂತಾರೆ ಅಂತ ಅಂದ್ಕೊಳ್ಳೋದು, ಅದೆಲ್ಲ ಖಂಡಿತ ಮಾಡಬೇಡಿ. ಸ್ಟಾರ್ಟಿಂಗಿಂದನೇ ನೀವು ನಿಮ್ಮ ಮಾತುಗಳಿಂದನೇ ಅವ್ರಿಗೆ ಖುಷಿಪಡಿಸಿ, ಅದರಲ್ಲೇ ಅವ್ರಿಗೆ ಬಂದು ಅಡ್ಜಸ್ಟ್ ಮಾಡಿಸಿ. ಮೊಬೈಲು ಸ್ಕ್ರೀನ್ ಟೈಮೆಲ್ಲ ಏನು ಸ್ಟಾರ್ಟಿಂಗಲ್ಲೇ ಊಟ ಮಾಡಬೇಕಾದ್ರೆ ಟಿ ವಿ ಸ್ಕ್ರೀನು ಅಥವಾ ಮೊಬೈಲ್ ಯಾವುದು ಇರಬಾರ್ದು, ಅದು ತಪ್ಪು ಅಂತ ಅವ್ರಿಗೆ ಕರೆಕ್ಟಾಗಿ ಹೇಳಿ. ಆವಾಗಲೇ ಅವ್ರಿಗೆ ಗೊತ್ತಾಗುತ್ತೆ. ಬೇರೆಯವ್ರಿಗೆ ಇವಾಗ ಲಿಯಾ ಬಂದು ಬೇರೆಯವ್ರಿಗೂ ಹೇಳ್ತಾರೆ, ಊಟ ಮಾಡಬೇಕಾದ್ರೆ ಅವರು ಅಪ್ಪನಿಗೆ ಕೂಡ ಹೇಳ್ತಾರೆ, ಊಟ ಮಾಡಬೇಕಾದ್ರೆ ಏನಾದರೂ ಎಮರ್ಜೆನ್ಸಿ ಅವ್ರಿಗೆ ಬಂದರೂ ಕೂಡ ಇಟ್ಬಿಟ್ಟು ಆಮೇಲೆ ನೋಡು ಅಂತ ಹೇಳ್ತಾಳೆ. ಸೊ ಅದನ್ನಂತೂ ನಾನು ಪ್ರೌಡಾಗಿ ಹೇಳ್ಕೊಳ್ತೀನಿ, ಚಿಕ್ಕದ್ರಿಂದ ನಾನು ಬೆಳೆಸ್ಬಿಟ್ಟಿದ್ದೀನಿ ನಾನು ಅವಳನ್ನು. ಸೊ ನೆಕ್ಸ್ಟ್ ಬಂದು ಸಾಂಬಾರಿಗೆ ಚೆನ್ನಾಗಿ ಆ ಬೇಳೆ ಬೆಂದಿದೆಯಲ್ವ, ನುಗ್ಗೆಕಾಯಿ ಬೆಂದಿದೆಯಾ ನೋಡಿಬಿಟ್ಟು ಬೇಳೆನ ಹಾಕಿಬಿಟ್ಟು, ಎಷ್ಟು ನೀರು, ತುಂಬ ನೀರು, ಬೇಳೆ ಸಾಂಬಾರು ಬಂದು ಸ್ವಲ್ಪ ಜಾಸ್ತಿ ನೀರಲ್ಲಿದ್ರೇ ಅದು ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ, ಟೇಸ್ಟಾಗಿರುತ್ತೆ. ಒಂದು ಒಗ್ಗರಣೆ ಕೊಟ್ಬಿಟ್ಟು ಲಿಯಾಗೆ ಬಾಕ್ಸಿಗೆ ರೆಡಿ ಮಾಡಿದ್ದೀನಿ. ಅವಳಿಗೆ ಒಂದು ಎಗ್ಗು ಸಾಂಬಾರು ಹಾಕಿ ಕಲಿಸ್ಬಿಡ್ತೀನಿ. ಸ್ವಲ್ಪ ಬೂಂದಿ ಕೊಟ್ಟಿದ್ದೀನಿ, ಸ್ವಲ್ಪ ಚೆನ್ನಾಗಿ ತಿಂತಾಳೆ. ಆರೆಂಜು ಮಕ್ಕಾನು ಮಿಡ್ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ. ಸೊ ಮಧ್ಯಾಹ್ನ ಬೇಗ ಬಂದುಬಿಡ್ತಾಳೆ, 3:30ಗಲ್ಲ. ಎವ್ರಿ ಡೇ ಸ್ಕೂಲ್ಗೆ 3:30ಗೆ ಬಂದುಬಿಡ್ತಾಳೆ. ಬಂದ ತಕ್ಷಣ ಇಲ್ಲೇನಾದರೂ ಫ್ರೆಶ್ ಅಪ್ ಆಗಿಬಿಟ್ಟು ಏನಾದರೂ ಊಟ ಕೊಡ್ತೀನಿ. ಸೊ ಅವಳಿಗೆ ಬಾಕ್ಸ್ ರೆಡಿ ಮಾಡಿಟ್ಟಿದ ತಕ್ಷಣ ಅವಳನ್ನ ರೆಡಿ ಮಾಡಬೇಕು, ಸ್ಕೂಲಿಗೆ ರೆಡಿ. ಅವಳೇ ಯೂನಿಫಾರ್ಮ್ಸ್ ಎಲ್ಲ ಇವಾಗ ಹಾಕ್ಕೊತಾಳೆ, ಶೂ ಸಾಕ್ಸ್ ಎಲ್ಲ ಅವಳೇ ಮಾಡ್ಕೊತಾಳೆ. ಜಸ್ಟ್ ನಾನು ರೆಡಿ ಮಾತ್ರ ನಾನು ಮಾಡಿಕೊಂಡು ಹೇರ್ ಸ್ಟೈಲ್ ಸ್ವಲ್ಪ ಮಾಡಿಬಿಡ್ತೀನಿ. ಅವಳೇ ಅದು ಕೂಡ ರೆಡಿ ಆಗ್ತಾಳೆ, ಬಟ್ ತುಂಬ ಟೈಮ್ ಆಗುತ್ತೆ. ಸೊ ಅವಳು ಟೈಮ್ ತೊಗೊಂಡು ರೆಡಿ ಮಾಡಿಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಬರ್ತಾಳೆ. ಸೊ ಬಟ್ ಆದರೆ ನನಗೆ 7:50ಗಲ್ಲ ಬಸ್ ಸ್ಟಾಪಲ್ಲಿ ಇರಬೇಕು. ಸೊ ಬಸ್ ಬಂದುಬಿಡುತ್ತೆ. ಬೇಗ ರೆಡಿ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇನ್ನೊಂದು 3-4 ಡೇಸ್ ಸ್ಕೂಲ್ಸ್ ಇದೆ. ಆದ್ರೂ ಎಲ್ಲರೂ ಇಲ್ಲಿ ಇರೋ ಮಕ್ಕಳಿಗೆ ಹಾಲಿಡೇ ಬಿಟ್ಟಿದ್ದರಿಂದ ಅವುಗಳಿಗೆ ಹೋಗೋಕ್ಕೆ ಮೂಡೇ ಇಲ್ಲ. ಸ್ವಲ್ಪ ಅವ್ರನ್ನ ಪುಷ್ ಮಾಡಿಬಿಟ್ಟು ಇನ್ನೂ 2 ಡೇಸ್ 3 ಡೇಸ್ 4 ಡೇಸ್ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಕಲ್ಮಿನೇಟಿಂಗ್ ಡೇ ಬೇರೆ ಇದೆ. ಸೊ ಅದೆಲ್ಲ ಮುಗಿದ ಮೇಲೆ ಆರಾಮಾಗಿರುತ್ತೆ. ಸೊ ಅವಳನ್ನ ಹಂಗೆ ಡ್ರಾಪ್ ಮಾಡಿಬಿಟ್ಟು ಬರಬೇಕಾದ್ರೆ ಕೆಲವು ಶಾಪ್ಗೆ ಹೋಗ್ಬಿಟ್ಟು ಕೆಲವು ಎಗ್ ಮಿಲ್ಕ್ ಎಲ್ಲ ತೊಗೊಂಡು ಬಂದುಬಿಡ್ತೀನಿ. ಸೊ ಯಾವಾಗಲೂ ಮನೇಲಿ ಎಗ್ ರೆಡಿಯಾಗಿರಬೇಕು. ಮಾರ್ನಿಂಗ್ ಬ್ರೇಕ್ಫಾಸ್ಟು ಬಿಸಿಬೇಳೆ ಬಾತ್ ಜೊತೆಗೆ ಒಂದು ಎಗ್ ಅವ್ರಿಗೂ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಖಾರ ಬೂಂದಿ ಹಾಕ್ಕೊಟ್ಟಿದ್ದೀನಿ. ಸೊ ನಾನು ಬಂದು ಪ್ರೋಟೀನ್ ಶೇಕ್ ಕುಡಿತಾಯಿದ್ದೀನಿ. ಇವತ್ತು ಜಿಮ್ಮಿಗೇನು ಹೋಗ್ತಾ ಇಲ್ಲ, ಬಟ್ ಅದು ಅಭ್ಯಾಸ ಆಗಿರೋದ್ರಿಂದ ನಾನು ಅದನ್ನ ಕುಡಿತಿದ್ದೀನಿ. ಬಿಕಾಸ್ ಪ್ರೋಟೀನ್ ಸ್ವಲ್ಪ ತಿನ್ಕೊಳ್ತೀವಿ, ಬಟ್ ಆದರೆ ಬೇಕಾಗಿರೋ ಪ್ರೋಟೀನ್ ಸಿಗಲ್ಲ. ಹಾಗಾಗಿ ಏನು ಮಾಡ್ತೀನಿ, ಒಂದು ಸ್ವಲ್ಪ ಆಗಾಗ ಪ್ರೋಟೀನ್ ಶೇಕ್ ತೊಗೊಳ್ತೀನಿ, ಸ್ವಲ್ಪ ಎನರ್ಜೆಟಿಕ್ಕಾಗಿ ಫೀಲ್ ಆಗುತ್ತೆ. ಅದು ಅಲ್ಲದೆ ಇವಾಗ ಸ್ವಲ್ಪ ಹುಷಾರಿಲ್ವಲ್ಲ, ತುಂಬ ಟಯರ್ಡ್ ಅನ್ನಿಸ್ತಾ ಇರುತ್ತೆ. ಸ್ವಲ್ಪ ಪ್ರೋಟೀನ್ ಶೇಕ್ ಕೊಡಿದ್ರೆ ಇನ್ನೂ ಮಿಕ್ಕಿರೋ ಕೆಲಸಗಳೆಲ್ಲ ಮಾಡ್ಬೋದು. ಸೊ ಹೆಲ್ಪರ್ ಬರ್ತಾರೆ, ಒಂದು 10:30 ಆ ಥರ ಬರ್ತಾರೆ. ಅದಕ್ಕಿಂತ ಮುಂಚೆ ನಂದು ಕೆಲವು ಕೆಲಸಗಳೆಲ್ಲ ಇರುತ್ತೆ. ಸೊ ಕೈಯಲ್ಲಿ ಹೋಗಿಬೇಕಾಗಿರೋದನ್ನೆಲ್ಲ ಬೇರೆ ಮಾಡಿಬಿಟ್ಟು ರೆಗ್ಯುಲರ್ ವಾಶ್ ಮಾಡಿಬಿಡ್ತೀನಿ. ಆಲ್ಟರ್ನೇಟಿವ್ ಡೇಸ್ ವಾಷಿಂಗ್ ಹಾಕಲೇಬೇಕು, ಡೈಲಿನೂ ಮಾಡಬೇಕು, ಬಟ್ ಆದರೆ ಸ್ವಲ್ಪ ಬಟ್ಟೆ ಇರುತ್ತೆ ಅಂತ ಸಮ್ಟೈಮ್ಸ್ ಆಲ್ಟರ್ನೇಟಿವ್ ಡೇಸೇ ನಾನು ಮಾಡಿಬಿಡ್ತೀನಿ ವಾಷಿಂಗೆಲ್ಲ. ಸೊ ವಾಷಿಂಗು ಅಷ್ಟೇ, ಲಿಯಾದು ಸಪ್ರೇಟಾಗಿ ವಾಶ್ ಮಾಡಬೇಕು, ನಂದು ಬಟ್ಟೆ ಸಪ್ರೇಟಾಗಿ ವಾಶ್ ಮಾಡಬೇಕು. ಸೊ ಹಸ್ಬೆಂಡ್ದು ಆಫೀಸ್ಗೆ ಹೋಗೋ ಬಟ್ಟೆ ಸಪ್ರೇಟಾಗಿ ವಾಶ್ ಮಾಡಬೇಕು. ಸೊ ಆ ರೀತಿ ಡಿವೈಡ್ ಮಾಡಿ ವಾಶ್ ಮಾಡ್ತಾ ಇರಬೇಕು ನಾನು. ಲಿಯಾದ್ ಮಾತ್ರ ಹ್ಯಾಂಡಲ್ಲೇ ವಾಶ್ ಮಾಡಿಬಿಡ್ತೀವಿ. ಸೊ ಅದು ಹೆಲ್ಪರ್ ಮಾಡಿಬಿಡ್ತಾರೆ. ನನಗೆ ತುಂಬ ಕೋಲ್ಡ್ ಬೇರೆ ಆಗುತ್ತೆ, ಇವಾಗ ನೀರಲ್ಲೆಲ್ಲ ಕೈ ಇಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಾಡಿ ಬಂದು ತುಂಬ ಸೆನ್ಸಿಟಿವ್ ಫೀಲ್ ಆದಂಗೆ ಆಗ್ತಾಯಿದೆ ನನಗೆ. ಯಾಕಂದರೆ ಹುಷಾರಿಲ್ಲ ಅಂದರೆ ಅದೇ ಥರ ಫೀಲ್ ಆಗುತ್ತೆ, ಸ್ಟ್ರಾಂಗೇ ಆಗಿ ಇರಲ್ಲ, ಒಂಥರ ಡೌನ್ ಆಗಿರ್ತೀವಿ. ಬಟ್ ಆದರೂ ಸ್ವಲ್ಪ ನಮ್ಮನ್ನು ನಾವು ಮೋಟಿವ್ ಮಾಡಿಕೊಂಡು ಏನಾದರೂ ಒಂದು ಕೆಲಸದಲ್ಲಿ ಆ್ಯಕ್ಟಿವಿಟಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ಕೋಲ್ಡ್ ಮಾತ್ರ ಬಂದರೆ ಹೋಗೋದೇ ಇಲ್ಲ, ಅದಂತೂ ಒಂದು 10 to 12 ಡೇಸ್ ತಗೊಳುತ್ತೆ. ಬಟ್ ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಅಂತೂ ತುಂಬಾ ಹೆಲ್ಲಾಗಿರುತ್ತೆ. ಸೊ ಆ ಕೋಲ್ಡ್ ಇದ್ರೇ ಬಾಡಿ ಏನೋ ಒಂಥರ ತುಂಬ ಟಯರ್ಡ್ ಅನ್ನಿಸ್ತಾ ಇರುತ್ತೆ, ಒಂಥರ ಏನೋ ನಿದ್ರೆ ಮಾಡ್ತಾ ಇರೋಣ ಅನಿಸುತ್ತೆ, ರೆಸ್ಟ್ ತುಂಬ ಬೇಕು ಅನಿಸುತ್ತೆ. ಸೊ ಜಿಮ್ಮಿಗೆ ಹೋಗಬೇಕಾದ್ರೂ ನನಗೆ ಆ ಟೈಮಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಟಯರ್ಡ್ ಅನಿಸುತ್ತೆ, ಮತ್ತು ಅದಾದಮೇಲೆ ತುಂಬ ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತೀನಿ. ಬಟ್ ಈ ಹುಷಾರಿಲ್ದಾಗಂತೂ ತುಂಬಾ ಬಾಡಿಗೆ ರೆಸ್ಟ್ ಕೊಡಲೇಬೇಕು. ಇವಾಗ ಕಂಪ್ಲೀಟ್ ರೆಸ್ಟಲ್ಲೇ ಇದ್ದೀನಿ ನಾನು.
ಸೊ ವಾಷಿಂಗ್ ಹಾಕಬೇಕಾದ್ರೆ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ವ್ಯಾನಿಷ್ನ ಬಂದು ನಾವು ಡಿಟರ್ಜೆಂಟ್ ಹಾಕ್ತೀವಲ್ಲ ಆ ಪ್ಲೇಸಲ್ಲಿ ಒಂದು ಚೂರು ವ್ಯಾನಿಷ್ ಹಾಕ್ತೀನಿ. ಪ್ರೀ ವಾಶ್ ಎಲ್ಲ ಏನು ಮಾಡೋಕ್ಕೋಗಲ್ಲ ವ್ಯಾನಿಷ್ನ. ಸೊ ನಾರ್ಮಲಾಗಿ ಈ ಪ್ಲೇಸಲ್ಲಿ ವ್ಯಾನಿಷ್ನು ಹಾಕ್ಬಿಡ್ತೀನಿ ತೋರಿಸೋದಕ್ಕೆ. ಫಸ್ಟ್ ಕೌಂಟರ್ ಇದೆ ನೋಡಿ, ಅದರಲ್ಲೇ ಹಾಕ್ಬಿಡ್ತೀನಿ. ಸೊ ಇವಾಗ ಒಂದು ವೆಯ್ಟ್ ಲಾಸ್ ರೆಸಿಪಿ ಬ್ಯಾಟರ್ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬಾ ಒಳ್ಳೆಯದು. ಈ ಬ್ಲ್ಯಾಕ್ ರೈಸ್ ಅನ್ನೋದು ತುಂಬ ಚೆನ್ನಾಗಿ ನಿಮಗೆ ಎನರ್ಜಿ ಕೊಡುತ್ತೆ, ಪ್ಲಸ್ ನಿಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನಾನು ಒಂದು ಗ್ಲಾಸ್ ತೊಗೊಳ್ತಿದ್ದೀನಿ. ನೀವು ಆ ರೈಸ್ ಮಾತ್ರನೇ ಯೂಸ್ ಮಾಡ್ಕೋಬೋದು. ಅದೊಂದು ಗ್ಲಾಸ್ ಹಾಕ್ಕೊಂಡು 1/4 ಗ್ಲಾಸ್ ಬಂದು ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ, ಕ್ರಿಸ್ಪಿಯಾಗಿ ಚೆನ್ನಾಗಿರಲಿ ಅನ್ನೋಕ್ಕೋಸ್ಕರ ನಾನು ಒಂದು ಅರ್ಧ ಗ್ಲಾಸ್ ಬಂದು ಇಡ್ಲಿ ರೈಸ್ ಹಾಕ್ತಿದ್ದೀನಿ. 1.5 ಗ್ಲಾಸ್ ಟೋಟಲ್ ರೈಸ್ ಕ್ವಾಂಟಿಟಿ. ಒಂದು 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ, ಸ್ವಲ್ಪ ನಾನು ಮೆಂತೆ ಹಾಕಿ ಚೆನ್ನಾಗಿ ಒಂದು 4 ಸತಿ ವಾಶ್ ಮಾಡಿಬಿಟ್ಟು ಅದನ್ನು ನೆನೆಯಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಲಂಚ್ಗೆ 2 ಜೋಳದ ರೊಟ್ಟಿ ತೊಗೊಳ್ತಾ ಇದ್ದೀನಿ. ಸೊ 2 ಜೋಳದ ರೊಟ್ಟಿ, ಸ್ವಲ್ಪ ಪಲ್ಯ ತೊಗೊಂಡಿದ್ದೀನಿ, ಸ್ವಲ್ಪ ಮಶ್ರೂಮ್ ಫ್ರೈ ತೊಗೊಂಡಿದ್ದೀನಿ, 1 ಮೊಟ್ಟೆ ತೊಗೊಂಡಿದ್ದೀನಿ, ಸ್ವಲ್ಪ ಸಾಂಬಾರು ತೊಗೊಂಡಿದ್ದೀನಿ. ಸೊ ಇಷ್ಟು ತಿಂದ್ರೇ ನಮಗೆ ಫಿಲ್ಲಿಂಗ್ ಆಗುತ್ತೆ. ನಾವು ಒಂದು 4-5 ರೀತಿ ಏನಾದರೂ ಫುಡ್ ಇದ್ದಾಗ ತಿನ್ನೋಕ್ಕೂ ಟೇಸ್ಟ್ ಅನಿಸುತ್ತೆ, ಹೊಟ್ಟೆನೂ ಫಿಲ್ಲಿಂಗ್ ಅನಿಸುತ್ತೆ. ಸೊ ಊಟ ಮಾಡಿಬಿಟ್ಟು ಕೆಲವು ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮಾಡಿದೆ. ಸ್ನಾನ ಮಾಡ್ಕೊಂಡು ಬಂದೆ, ಊಟ ಮಾಡಿದೆ. ಸೊ ಊಟ ಮಾಡಿಬಿಟ್ಟು ಸ್ವಲ್ಪ ಗ್ರೂಮ್ ಮಾಡ್ಕೊಳ್ಳೋಣ ಅಂತ ಕ್ರೀಮ್ನ ಅಪ್ಲೈ ಮಾಡ್ಕೊತಿದ್ದೀನಿ. ನಾರ್ಮಲ್ ಮಾಯ್ಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ಕೊತಿದ್ದೀನಿ, ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊತಿದ್ದೀನಿ. ಲಿಯಾನ್ ಹೋಗಿ ಕರ್ಕೊಂಬರಬೇಕು. ಸೊ 3:15 ಅವಳು ಬಂದುಬಿಡ್ತಾಳೆ. ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಗ್ರೂಮ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಸನ್ಸ್ಕ್ರೀನ್ ಹಾಕ್ಕೊತಾ ಇದ್ದೀನಿ. ಸೊ ಏನು ಜಾಸ್ತಿ ಮನೇಲಿರಬೇಕಾದ್ರೆ ಮೇಕಪ್ ಹಾಕಲ್ಲ, ಬಿಕಾಸ್ ಎಲ್ಲ ಶೂಟ್ ಟೈಮಲ್ಲಿ ಮೇಕಪ್ ಮಾಡ್ತಾನೆ ಇರ್ತೀವಲ್ವ. ಸೊ ಆದಷ್ಟು ಸ್ಕಿನ್ನ ಹೆವಿ ಮಾಡಿದೆ, ಸ್ವಲ್ಪ ಲೈಟಾಗಿ ಇಟ್ಟಿರ್ತೀನಿ. ಎವ್ರಿ ಡೇ ಯೂಸ್ ಮಾಡೋ ಅಂಥ ಒಂದು ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಚೂರು ಇದನ್ನು ಹಾಕಿ ಸ್ವಲ್ಪ ಲಿಪ್ಸಿಗೆಲ್ಲ ಸ್ಪ್ರೆಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೂಪರಾಗಿ ಅದು ನಿಮಗೆ ಇಲ್ಲಿ ನೋಡಿ ಇಷ್ಟು ಬಾಕ್ಸು ನಾನು ಆರ್ಡ್ರ್ ಮಾಡಿರುವಂಥ ಫುಡ್ ಬಾಕ್ಸ್ಗಳು. ಸೊ ಇದನ್ನೆಲ್ಲ ತೆಗೆದು ಬಿಸಾಡೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟೆ. ಸೊ ಸುಮ್ಮನೆ ಮನೇಲಿ ಒಡ್ಕೊಂಡಿದ್ದೆ. ತುಂಬ 1 ವರ್ಷ ನಾನು ಸ್ವಲ್ಪ ಜಾಸ್ತಿ ಹೊರಗಡೆನೇ ತೊಗೊಂಡು ತಿಂತಾಯಿದ್ದೆ. ಸೊ ಇವಾಗ ಕಂಪ್ಲೀಟಾಗಿ ಒಂದು 3 ಮಂತ್ಸಿಂದ ಸ್ಟಾಪ್ ಮಾಡಿದ್ದೀನಿ. ಯಾವಾಗಾದರೂ ಒಂದು ಸತಿ ಆರ್ಡ್ರ್ ಮಾಡ್ತೀನಿ ಅಷ್ಟೇ, ಏನಾದರೂ ಬೇಕು ಅಂದಾಗ. ಅದು ಹಸ್ಬೆಂಡಿಗೆ ಮಾತ್ರ ಆರ್ಡ್ರ್ ಮಾಡಿಕೊಡ್ತೀನಿ. ಸೊ ನಾನಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಸೊ ಆಗ ನೀರಂತೂ ಕುಡಿತಾನೇ ಇರಬೇಕು. ವೆಯ್ಟ್ ಲಾಸಲ್ಲಿದ್ದೀರಾ ಅಂದರೆ ನೀರು ಎಷ್ಟು ತೊಗೊಳ್ತೀರೋ ಅಷ್ಟು ಎನರ್ಜೆಟಿಕ್ಕಾಗಿ ಫೀಲ್ ಮಾಡ್ತೀರಾ. ಆದಷ್ಟು ಬಿಸಿನೀರು ಕುಡಿಯೋಕ್ಕೆ ಟ್ರೈ ಮಾಡಿ, ಕಾಫಿ ಥರ ಸಿಪ್ ಮಾಡಿಕೊಂಡು. ಇಲ್ಲ ತಣ್ಣೀರನ್ನ ಕೂಡ ನೀವು ಈ ರೀತಿ ಟೈಮ್ ತೊಗೊಂಡು ಕುಡೀರಿ. ನೀರನ್ನ ಗಡ ಅಂತ 1 ನಿಮಿಷ ಕುಡಿಬೇಡಿ. ಟೈಮ್ ತೊಗೊಂಡು ನೀರು ಎಷ್ಟಾಗುತ್ತೋ ಅಷ್ಟು. ನಿಮಗೇನಾದ್ರು ತಿನ್ನಬೇಕು ಅಂದಾಗ ಫಸ್ಟು ನೀವು ಕುಡಿಬೇಕಾಗಿರೋದು ನೀರು, ಆಮೇಲೆ ಏನಾದ್ರು ತಿನ್ನಬೇಕು ಅನ್ನೋದು. ಸೊ ಇವಾಗ ಲಿಯಾನ್ ಹೋಗಿ ಕರ್ಕೊಂಡು ಬಂದಾಯಿತು. ಅವಳು ರೆಡಿ ಆಗಿಬಿಟ್ಟು ಟ್ಯೂಷನಿಗೆ ಹೋಗಿದ್ದಾಳೆ. ಸೊ ಅದೆಲ್ಲ ನಂಗೆ ಶೂಟ್ ಮಾಡೋಕ್ಕಾಗಿಲ್ಲ, ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ. ಆಮೇಲೆ ಬ್ಯಾಟರ್ನ ರುಬ್ಬಿಟ್ಬಿಟ್ಟೆ. ಈವ್ನಿಂಗ್ ಬಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಬಂದು ಸ್ವಲ್ಪ ಈ ಕಡಲೆ ಬೀಜ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ ಕಹಿ ಕಾಫಿ. ಸೊ ಏನು ಶುಗರ್ ಇಲ್ಲ, ಒಂದು ಪ್ಯಾಕೆಟಲ್ಲಿ ಅಷ್ಟು ಕಾಫಿ ತೊಗೊಂಡಿದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಆ ಕಾಫಿ. ನಿಮಗೆ ಡೇ 1ಅಲ್ಲಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ, ಬಟ್ ಎನರ್ಜಿ ಲೆವೆಲ್ ಅಂತೂ ಸೂಪರಾಗಿರುತ್ತೆ. ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ನೀವು ಅಷ್ಟು ಲೋಟ ಒಂದು ಪ್ಯಾಕೆಟ್ ತೆಗೆದು ಆ ಕಾಫಿ ಕುಟ್ಕೊಂಡು ಹೋಗಿ ಎಷ್ಟು ಎನರ್ಜಿ ಫೀಲ್ ಮಾಡ್ತೀರಾ ಗೊತ್ತಾ. ಆ್ಯಕ್ಚುಲಿ ಈ ಟೈಮ್ ಬಂದು ನನ್ನ ಜಿಮ್ ಟೈಮು. ಇಲ್ಲೇ ಇದೆ ನೋಡಿ ಪಕ್ಕದಲ್ಲೇ ಜಿಮ್. ಸೊ ಮಾರ್ನಿಂಗ್ ಒಂದು 4 ಕ್ಲಾಸಸ್ ಇರುತ್ತೆ. ನಮಗೆ ಯಾವ ಟೈಮ್ ಬೇಕೋ ಆ ಟೈಮ್ ಬುಕ್ ಮಾಡ್ಕೋಬೋದು. ಈವ್ನಿಂಗು ಅದೇ ರೀತಿ. ಸೊ ಈವ್ನಿಂಗು 4 ಕ್ಲಾಸಸ್ ಇರುತ್ತೆ. ಯೋಗ, ವರ್ಕೌಟು, ಡ್ಯಾನ್ಸ್. ಸೊ ಇದರಲ್ಲಿ ಅದಿದಾಸ್ ಸ್ಟ್ರೆಂತ್ ಟ್ರೈನಿಂಗು ಇರುತ್ತೆ. 4 ಕ್ಲಾಸಲ್ಲಿ ನಮಗೆ ಯಾವುದು ಟೈಮಿಂಗ್ಸ್ ಆಗುತ್ತೋ ಒಂದು ಕ್ಲಾಸ್ ಬುಕ್ ಮಾಡ್ಕೋಬೋದು ಅಷ್ಟೇ. ಬೆಳಗ್ಗೆ 1 ಮತ್ತು ಈವ್ನಿಂಗ್ 1 ಅಂತ. ಸ್ವಲ್ಪ ಸ್ಟ್ರೆಂತ್ ಟ್ರೈನಿಂಗ್ ಸಿಗದೇ ಇದ್ದ ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಕೋಲ್ಡು ಮಾತ್ರೆ ತೊಗೊಂಡಿರೋದ್ರಿಂದ ಟಯರ್ಡ್ ಇದೆ. ಸೊ ಬಾಡಿಗೆ ರೆಸ್ಟ್ ಬೇಕಲ್ವ, ರೆಸ್ಟ್ ಕೊಡಬೇಕಾದಾಗ ಕೊಡಬೇಕು. ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ವೆಯ್ಟ್ ಆಗಿಬಿಡ್ತೀನಿ ನಾನು. ಸೊ ನೋಡೋಣ, ಪಾಸ್ಟ್ 3 ಡೇಸಿಂದ ರೆಸ್ಟಲ್ಲಿದ್ದೀನಿ. ನಾಳೆಯಿಂದ ಏನಾದರೂ ಮಾಡ್ಬೋದಾ ಅಂತ ನೋಡಬೇಕು. ಸೊ ವೆಯ್ಟ್ ಲಾಸ್ದು ಅಪ್ಡೇಟೆಲ್ಲ ನೀಟಾಗಿ ನಾನು ಹೇಳ್ತೀನಿ ನಿಮಗೆ. ಇವಾಗ ಪಕ್ಕದಲ್ಲಿರೋ ಒಂದು ವಿಲೇಜ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲೋಗಿ ಸ್ವಲ್ಪ ತರಕಾರಿಗಳನ್ನ ತೊಗೊಂಬರ್ಬೇಕು. ಬನ್ನಿ ಏನೇನು ತೊಗೊಳ್ತೀನಿ ಅಂತ ನೋಡೋಣ.
ತುಂಬ ಇಷ್ಟ ಆಗುತ್ತೆ ಹೊರಗಡೆ ಶೂಟ್ ಮಾಡೋಣ ಅಂತ, ಬಟ್ ಆ ಸೌಂಡ್ಗೆ ನನಗೆ ಹೊರಗಡೆ ಶೂಟ್ ಮಾಡಿ ಮಾತಾಡೋದಕ್ಕೆ ಕಷ್ಟ ಅನಿಸುತ್ತೆ. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋದು. ಸೊ ಮತ್ತು ನಾನು ತೊಗೊಳೋದು ಒಂದೇ ಒಂದು ಇವಾಗ ಸ್ನ್ಯಾಕ್ಸ್ ಏನಂದರೆ ಈ ಕಡಲೆ ಬೀಜದ್ದು ಮಸಾಲ ಸ್ವಲ್ಪ ಚೆನ್ನಾಗಿರುತ್ತೆ, ಅದೇನು ಹೆವಿ ಅನಿಸಲ್ಲ. ನಾವು ತಿನ್ನೋ ಅಷ್ಟು ಒಂದು 20 ತಿಂದರೆ ಸಾಕು, 10-20 ತಿಂದರೆ ಸಾಕು ಎವ್ರಿ ಡೇ. ಬಟ್ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿಗೆ ಒಂಥರ ಖಾರವಾಗಿ ಚೆನ್ನಾಗಿರುತ್ತೆ. ಈ ಬ್ರ್ಯಾಂಡದು ಸ್ವಲ್ಪ ಚೆನ್ನಾಗಿರುತ್ತೆ, ದೇವ್ ಅಂತ ಒಂದು ಬ್ರ್ಯಾಂಡ್ ಇದೆ, ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಬೇರೆದೆಲ್ಲ ಏನೋ ಒಂಥರ ಎಣ್ಣೆ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ, ನನಗೆ ಇಷ್ಟ ಆಗಲ್ಲ ಅದು. ಸೊ ಇಲ್ಲಿ ಬಂದು ಸ್ವಲ್ಪ ಫ್ರೂಟ್ಸ್ ನಾಳೆಗೆ ಏನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಇವತ್ತೇ ರೆಡಿ ಮಾಡ್ಕೊತೀನಿ. ಸೊ ಇವಾಗ ಈ ಥರ ತೆಂಗಿನಕಾಯಿನೂ ಅವರೇ ಆರಾಮಾಗಿ ತುರಿದು ಕೊಡ್ತಾರೆ, ನಾವು ಅಲ್ಲಿ ಸೆಲೆಕ್ಟ್ ಮಾಡಿಕೊಟ್ರೆ ಸಾಕು, ತುರಿದ್ಬಿಟ್ಟು ಅದಕ್ಕೆ ಬೇಕಾಗಿರೋ ರೇಟ್ನ ಹಾಕ್ತಾರೆ. ಇವತ್ತು ಬಂದು ಆಲ್ಟರ್ನೇಟಿವ್ ಡೇಸ್ ಬಂದು ನಾನು ನಾನ್ ವೆಜ್ ತೊಗೊಳ್ತೀನಿ. ಸೊ ಇವತ್ತು ಮಟನ್ ತೊಗೊಳ್ತಾ ಇದ್ದೀನಿ. ಮಟನ್ ಬಂದು ನಾನು ಲೆಗ್ ಪೀಸಲ್ಲೇ ಕೇಳೋದು, ಬಿಕಾಸ್ ಜಾಸ್ತಿ ಅದರಲ್ಲಿ ಕೊಬ್ಬಿರಲ್ಲ, ತುಂಬ ಚೆನ್ನಾಗಿರುತ್ತೆ ಲೆಗ್ಗಲ್ಲಿ. ಅದೇ ರೀತಿ ಬರೀ ಲೆಗ್ಸ್ ಮಾತ್ರನೇ ತೊಗೊಂಡು ಅದ್ರ ಸೂಪ್ ಮಾಡಿಕೊಡಿದ್ರೆ ತುಂಬಾ ಒಳ್ಳೆಯದು. ಅದು ಫ್ಯಾಟ್ ಇರಲ್ಲ, ಅದು ಸೂಪ್ ನಿಮಗೆ ಕುಡಿಬೋದು. ಬಟ್ ಮಟನ್ ಸೂಪು ಸ್ವಲ್ಪ ಫ್ಯಾಟ್ ಇರುತ್ತೆ, ಮಟನ್ದು ಲೆಗ್ ಸೂಪು ಫ್ಯಾಟ್ ಇರಲ್ಲ, ತುಂಬ ಒಳ್ಳೆಯದು. ಎನರ್ಜಿಗೆ ಅಂತೂ ತುಂಬ ಲೆವೆಲ್ ಸೂಪರಾಗಿರುತ್ತೆ. ವೆಯ್ಟ್ ಲಾಸಲ್ಲಿ ಅದು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಶಾಪಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ನಿಮಗೆ ಇದು ತೋರ್ಸೋಣ ಅನಿಸ್ತು. ಸೊ ಇಲ್ಲಿ ಬಂದು ಹರ್ಬಲ್ ಗಿಡಗಳು ಹಾಕಿದ್ದಾರೆ, ಇವಾಗ ರೀಸೆಂಟಾಗಿ ಇದನ್ನು ಆ್ಯಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಬೇಕಾಗಿರೋ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದೆ, ಅದನ್ನು ಹೆಲ್ಪರ್ ಜೋಡಿಸಿಟ್ಬಿಟ್ಟಿದ್ದಾರೆ. ಲಿಯಾ ಬಂದುಬಿಟ್ಟು ಟ್ಯೂಷನ್ಗೆ ಹೋಗಿಬಿಟ್ಟು ಹಾಗೆ ಭರತನಾಟ್ಯಂ ಕ್ಲಾಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಅವಳು ಫ್ರೆಂಡನ್ನು ಜೊತೆಗೆ ಬಂದಿದ್ದಾರೆ, ಅವ್ರು ಆಟ ಆಡ್ತಾಯಿದ್ರು. ನಾನಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಈ ಎಲ್ಲ ಒಂದು ಮಸಾಲೆಸ್ನ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಅದನ್ನು ರೋಸ್ಟ್ ಮಾಡಿ ತೊಗೋಬೇಕು. ಇನ್ನೊಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ, ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಿ. ನನ್ನ ಹಸ್ಬೆಂಡ್ಗೆ ಮಗಳಿಗೆ ಲೈಟ್ ಎಣ್ಣೆ ಬೇಕೇ ಬೇಕು, ನನಗೆ ಎಣ್ಣೆ ಇಲ್ಲದೆ ಮಾಡ್ಕೊತೀನಿ ನಾನು. ಸೊ ಚಪಾತಿ 1-2 ಮಾತ್ರ ಎಣ್ಣೆ ಇಲ್ಲದೆ, ಮಿಕ್ಕಿದೆಲ್ಲ ಎಣ್ಣೆ ಹಾಕಿ ಮಾಡ್ತೀನಿ. ಸೊ ಅದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಮಟನ್ ಮಾತ್ರ ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು 4 ವಿಷಲ್ಲು, 4 ಅಲ್ಲ, ಒಂದು 8 ವಿಷಲ್ ಕೂಗಿಸ್ಕೋಬೇಕು. ಲಿಯಾನು ತಿಂತಾಳೆ, ಹಾಗಾಗಿ ಒಂದು 8 ವಿಷಲ್ ಕೂಗಿಸ್ಕೋಬೇಕು. ಸೊ ಮತ್ತು ಈರುಳ್ಳಿದು ಇನ್ನೊಂದು ಸಪ್ರೇಟಾಗಿ ಈರುಳ್ಳಿ, ತೆಂಗಿನಕಾಯಿನೆಲ್ಲ, ಹಸಿಮೆಣಸಿನ್ಕಾಯಿ ಸಪ್ರೇಟಾಗಿ ಅದನ್ನು ಹುರ್ಕೊಂಡು ಅದೆರಡು ಸೇರಿಸಿ ಮಸಾಲೆ ರುಬ್ಕೊಂಡು ಎಷ್ಟು ನೀರು ಬೇಕೋ ಆ ಕನ್ಸಿಸ್ಟೆನ್ಸಿ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೊಂದು ಲೈಟಾಗಿ ಬೇಕು ಅಂದರೆ ಒಗ್ಗರಣೆ ಕೊಟ್ಬಿಡಿ. ಸೂಪರಾಗಿರೋಂಥ ಟೇಸ್ಟಿ ಮಟನ್ ಸಾಂಬಾರು ಸಿಂಪಲ್ ಆಗಿರೋದು ರೆಡಿ ಆಗುತ್ತೆ. ಅದನ್ನು ನೋಡಿದ್ರಲ್ಲ, ಅದು ನನ್ನ ಪ್ಲೇಟು. ಆ ಒಂದೇ ಒಂದು ಬೋನ್ ಮಾತ್ರ ತಿಂತೀನಿ, ಅದ್ರ ಮೇಲಿರೋ ಸ್ಕಿನ್ ಮಾಂಸ ಕೂಡ ಕೊಟ್ಬಿಡ್ತೀನಿ ನಾನು. ಬಿಕಾಸ್ ಅದೊಂದು ಬೋನ್ ತಿಂದ್ರೇ ಏನೋ ಒಂಥರ ಮಟನ್ ತಿಂದು ಫೀಲ್ ಇರುತ್ತೆ ನಮಗೆ. ಸೊ ಮಟನ್ನು ಅಷ್ಟೇ ಸ್ವಲ್ಪ ವೆಯ್ಟ್ ಇನ್ಕ್ರೀಸ್ ಮಾಡುತ್ತೆ, ಬಟ್ 1 ಪೀಸ್ 2 ಪೀಸ್ ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಕರೆಕ್ಟಾಗಿ ಮೇಂಟೈನ್ ಆಗಬೇಕು ಅಂದರೆ ಎಲ್ಲ ಮೀಲ್ ಆದಮೇಲೂ 10 ಮಿನಿಟ್ಸ್ ವಾಕಿಂಗ್ ಮಸ್ಟ್ ಮಾಡಿ. ಸೊ ಮಿಕ್ಕಿದ್ದು ವೆಯ್ಟ್ ಲಾಸ್ದೆಲ್ಲ ವೀಡಿಯೋಸ್ ನಾನು ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.